ಭಗವಂತ ಭೂಲೋಕಕ್ಕೆ ಬರಬೇಕಾದ್ರೆ ಯಾರವ್ರು ಕರೆದ್ರೆ ಬರಲ್ಲ. ದೇವರು ಯಾರು ಕರಿಬೇಕೋ ಅವರೇ ಕರಿಬೇಕು. ಸ್ವಾಮಿಗಳು ಯಾರು ಕರೆದ್ರೆ ಬರಲ್ಲ. ನಿಮ್ಮ ಮನೆಗೆ ಸ್ವಾಮಿಗಳು ಬರಬೇಕಂದ್ರೆ ಮನೆ ಯಜಮಾನ ಹೋಗಿ ಫಲವಸ್ತುಗಳನ್ನಿಟ್ಟು ನಮಸ್ಕಾರ ಮಾಡಿ, ಸ್ವಾಮಿ ಬರಬೇಕು, ನಮ್ಮನೆಗೆ ದಯಮಾಡಿಸ್ಬೇಕು, ಹೀಗೆ ಕರೆದ್ರೆ ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ನೀವು ಕರೆದಿದ್ದೀರಿ ಇನ್ನು ಮಾತ್ರಕ್ಕೆ ಅವ್ರೇನು ಬರಬೇಕು ಅಂತನೂ ಇಲ್ಲ ಅಲ್ವಾ? ಅಂಥದ್ರಲ್ಲಿ ಸ್ವಾಮಿಗಳನ್ನು ಕರೆಯೋಕ್ಕೆ ನಿಮ್ಮನೆ ಕೆಲಸದವ್ರನ್ನ ಕಳಿಸಿ, ಕೆಲಸದವ್ರು ಸ್ವಾಮಿ ನಾಳೆ ಎಲ್ಲಿ ನಿಮ್ಮದು, ನಮ್ಮ ಬಾಸ್ ಹೇಳಿದಾರೆ ಅಲ್ಲಿಗೆ ಬರಬೇಕು ಅಂದರೆ ಬರ್ತಾರ? ಸರಿಯಾಗಿ ಕರೆದ್ರೇ ಬರೋಲ್ಲ. ಸ್ವಾಮಿಗಳು ಬರಲ್ಲ ಅಂದರೆ ಸ್ವಾಮಿಗಳಿಂದ ಪೂಜಿಸಲ್ಪಡುವ ಭಗವಂತ ಬರಬೇಕಾದ್ರೆ ಹೇಗೆ ಕರಿಬೇಕು? ಈ ಬ್ರಹ್ಮಾಂಡದ ಓನರ್ ಕರಿಬೇಕು, ಬ್ರಹ್ಮದೇವರು. ಅವರೇ ಸ್ತೋತ್ರ ಮಾಡಿ ಕರಿತಾ ಇದ್ದಾರೆ. ಅದೇನೆಂದರೆ, ಬೆಳಗಾಗೆದ್ದು ಪ್ರೈಮ್ ಮಿನಿಸ್ಟರ್ ಹೊರಗೋಗ್ಬೇಕಾದ್ರೆ PA ಅವತ್ತಿನ ಪ್ರೋಗ್ರಾಮ್ ಎಲ್ಲ ಒಂದ್ಸತಿ ಹೇಳಬೇಕು. 7ರಿಂದ 8 ಈ ಪ್ರೋಗ್ರಾಮು, 8ರಿಂದ 8:30 ತನಕ ಇದು ಹೇಳಬೇಕಲ್ಲ. ಹಾಗೆ ಭಗವಂತ ರಾಜಾದಿರಾಜ, ಅವನಿಗೆ PA ಬ್ರಹ್ಮದೇವರು. ಅವರು ಅವತಾರ ಮಾಡುವಾಗೆಲ್ಲ ಈ ಅವತಾರದಲ್ಲಿ ನೀವು ಮಾಡಬೇಕಾದ ಕಾರ್ಯಕ್ರಮಗಳ ಪಟ್ಟಿ ಅಂತ ಕೊಡಬೇಕು. ಅದು ಸ್ತೋತ್ರದಲ್ಲೇ ಹೇಳಿಬಿಡ್ತಾರೆ. ಅದನ್ನೆಲ್ಲ ತಿಳ್ಕೊಂಡು ಸತ್ಯಂ ವಿಧಾತುಂ, ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವ ಸಲುವಾಗಿಯೇ ಭಗವಂತ ಅವತಾರ ಮಾಡ್ತಾ ಇದ್ದಾನೆ.